ಇನ್ನು ಹಂಪಿಯಲ್ಲೂ ಕೂಡ ಹೊಸ ವರ್ಷದ ಪ್ರಯುಕ್ತ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ ಹಂಪಿಯ ನಾನಾ ಕಡೆ ಟ್ರಾಫಿಕ್ ಜಾಮ್ ಉಂಟಾಗಿದೆಯಂತೆ. ಆ ಪ್ರಮಾಣದಲ್ಲಿ ಪ್ರವಾಸಿಗರು ದಾಂಗುಡಿ ಇಡ್ತಾ ಇದ್ದಾರೆ. ದೇಶ ವಿದೇಶಗಳಿಂದ ಪ್ರವಾಸಿಗರು ತಂಡೋಪತಂಡವಾಗಿ ಆಗಮಿಸ್ತಾ ಇದ್ದಾರೆ. ಹಂಪಿ, ಅಂಜನಾದ್ರಿ, ಟಿಬಿ ಡ್ಯಾಂನಲ್ಲಿ ಜನಸಂದಣಿಯೇ ನಿರ್ಮಾಣವಾಗ್ಬಿಟ್ಟಿದೆ. ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ ಹಂಪಿ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ ಯಾವ ಪ್ರಮಾಣದಲ್ಲಿ ಪ್ರವಾಸಿಗರು ಆಗಮಿಸಿದ್ದಾರೆ ಅಂತ ಹೇಳಿ. ಬರೀ ರಾಜ್ಯದಿಂದ ಮಾತ್ರ ಅಲ್ಲ, ಹೊರ ರಾಜ್ಯ ಹೊರ ದೇಶಗಳಿಂದಲೂ ಕೂಡ ಹೊಸ ವರ್ಷದ ಸಂದರ್ಭದಲ್ಲಿ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಟ್ರಾಫಿಕ್ ಜಾಮ್ ಹೇಗೆ ಉಂಟಾಗಿದೆ ಅನ್ನೋದನ್ನು ಗಮನಿಸ್ತಾ ಇದೆ. ಸಾಮಾನ್ಯವಾಗಿ ಜಿಲ್ಲೆಗಳಲ್ಲೆಲ್ಲ ಈ ರೀತಿಯ ಟ್ರಾಫಿಕ್ ಜಾಮ್ ಇರಲ್ಲ. ಬಟ್ ಯಾವಾಗ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಯಿತು, ಹೊರ ದೇಶಗಳಿಂದ ಬರೋರ ಸಂಖ್ಯೆ ಜಾಸ್ತಿ ಆಯಿತು, ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ ಹಂಪಿಯಲ್ಲಿ. ನಿಂತಲ್ಲಿಯೇ ವಾಹನಗಳು ಸ್ಟ್ರಕ್ ಆಗಿರುವಂಥದ್ದು. ಆ ಪ್ರಮಾಣದಲ್ಲಿ ಜನ ಸೇರ್ತಾ ಇದ್ದಾರೆ ಹಂಪಿ ಭಾಗದಲ್ಲಿ. ಕೇವಲ ಹಂಪಿ ಮಾತ್ರ ಅಂತಲ್ಲ, ರಾಜ್ಯದ ಬಹುತೇಕ ಯಾವ್ಯಾವ ಪ್ರವಾಸಿ ತಾಣಗಳಿಗೆ ಅವಕಾಶ ಇದೆಯೋ ಆ ಎಲ್ಲ ಕಡೆಗಳಲ್ಲೂ ಕೂಡ ಜನ ಇದೇ ರೀತಿ ಕಿಕ್ಕಿರಿದು ಸೇರ್ತಾ ಇರುವಂಥದ್ದು. ಅಷ್ಟೊಂದು ಪ್ರವಾಸಿಗರಿದ್ದಾರೆ, ತುಂಬಾ ಪ್ರವಾಸಿಗರಿರುವಂಥದ್ದು. ನೀವು ಕೂಡ ವಿಜುವಲ್ಸ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಹಂಪಿ ಐತಿಹಾಸಿಕ ತಾಣ, ಯಾವ ಪ್ರಮಾಣದಲ್ಲಿ ಜನರು ಪ್ರವಾಸಿಗರು ಅಲ್ಲಿ ಸೇರಿದ್ದಾರೆ ಅಂತೇಳಿ. ಒಬ್ಬೊಬ್ಬರು ಒಂದೊಂದು ರೀತಿ ಹೊಸ ವರ್ಷವನ್ನು ಬರಮಾಡ್ಕೊಳ್ಳೋದು. ಕೆಲವರು ಪ್ರಕೃತಿ ಸೌಂದರ್ಯದ ನಿಂತು ಬರಮಾಡ್ಕೊಂಡ್ರೆ, ಕೆಲವರು ಪ್ರವಾಸಿ ತಾಣಗಳಿಗೆ ಹೋಗ್ತಾರೆ, ಇನ್ನು ಕೆಲವರು ಪಬ್ಬು ಪಾರ್ಟಿ ಅಂಥೇಳಿ ಹೊಸ ವರ್ಷವನ್ನು ಬರಮಾಡ್ಕೊಳ್ತಿದ್ದಾರೆ.